ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ CL ವ್ಲಾಗ್ಸ್. ನಾನು ನಿಮ್ಮ ಚಂದನ. ಬೆಳಗ್ಗೆ ತಿಂಡಿಗೆ, ನೈಟ್ ಊಟಕ್ಕೆ, ಮಧ್ಯಾಹ್ನ ಊಟಕ್ಕೆ ಯಾವುದಕ್ಕೆಲ್ಲ ಈ ರೊಟ್ಟಿನ ಮಾಡಿಕೊಂಡ್ರು ಅಷ್ಟೇ ಸಕ್ಕತ್ತಾಗಿರುತ್ತೆ, ಅಷ್ಟೇ ಹೆಲ್ದಿಯಾಗಿರುತ್ತೆ ಕೂಡ. ನಿಮ್ಮ ಮನೇಲಿ ಮೆಂತ್ಯ ಸೊಪ್ಪು ತಿನ್ನಲ್ಲ ಅಂತಾರ? ಹಾಗಿದ್ರೆ ಈ ರೊಟ್ಟಿ ಮಾಡಿ ನೋಡಿ, ತುಂಬಾ ಸಕ್ಕತ್ತಾಗಿರುತ್ತೆ. ಹಾಗೆ ಇದಕ್ಕೆ ಹೆಸರು ಬೇಳೆ ಹಾಕಿರೋದ್ರಿಂದ ತುಂಬಾ ತಂಪಾಗಿರುತ್ತೆ, ಹಾಗೆ ಹೆಲ್ದಿ ಆಗಿರುತ್ತೆ. ಡಯಟ್ ಏನಾದರೂ ಮಾಡ್ತಿರೋರು ಈ ರೊಟ್ಟಿ ಮಾಡ್ಕೊಂಡು ತಿನ್ನೋದ್ರಿಂದ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ಹೆಸರು ಬೇಳೆನ 2 ಅವರ್ ನೆನೆಸಿ ಇಟ್ಟಿದ್ದೀವಿ. ನೆನೆಸಿಟ್ಟಿರೋ ಹೆಸರು ಬೇಳೆಗೆ ಒಂದು ಅರ್ಧ ಕಪ್ ಹೆಸರು ಬೇಳೆನ ಮೊದಲೇ ಎತ್ತಿಟ್ಕೊತಾ ಇದ್ದೀವಿ. ಅದು ಏನಕ್ಕೆ ಅಂತ ಮುಂದೆ ಹೇಳ್ತೀನಿ. ಇನ್ನು ಮಿಕ್ಕಿರೋ ಹೆಸರು ಬೇಳೆನ ರುಬ್ಕೊಬೇಕು. ಸೊ ರುಬ್ಕೊಳ್ಳೋದಕ್ಕೆ ಏನು ಹಾಕೊಬೇಕು ಅಂತ ಅಂದರೆ, ನೆನೆಸಿರೋ ಹೆಸರು ಬೇಳೆ, ಹಾಗೆ 2 ಇಂಚು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೊಳ್ಳಿ, ಅಥವಾ ಒಣಗಿರೋ ಮೆಣಸಿನ್ಕಾಯಿನಾದ್ರೂ ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ, ಅಂದರೆ 4 ರಿಂದ 5 ಎಸಳಷ್ಟು ಬೆಳ್ಳುಳ್ಳಿ. ಸೊ ಇದನ್ನೆಲ್ಲನೂ ಹಾಕ್ಕೊಂಡು ರುಬ್ಕೊಂಬರ್ಬೇಕು. ನೀರನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಹಾಗೆ ರುಬ್ಕೊಂಡು ಬನ್ನಿ. ಈ ಥರ ತರಿಯಾಗಿದ್ದರೆ ಸಾಕು, ತುಂಬ ಸಾಫ್ಟಾಗಿ ರುಬ್ಬೋ ಅವಶ್ಯಕತೆ ಇಲ್ಲ. ತರಿಯಾಗಿ ಈ ಮಿಶ್ರಣನ ರುಬ್ಕೊಂಡು ಬಂದರೆ ಸಾಕು. ಇವಾಗ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀವಿ. ನಿಜ ಹೇಳ್ತೀನಿ, ಆರೋಗ್ಯದಲ್ಲಿ ಏನೇ ತೊಂದರೆ ಇದ್ರೂ ನಾವು ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಖಂಡಿತವಾಗ್ಲೂ ಆರೋಗ್ಯ ಸುಧಾರಿಸುತ್ತೆ. ಸೊ ಇವಾಗ ನಾವು ಈ ರುಬ್ಬಿರೋ ಮಿಶ್ರಣಕ್ಕೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಮೆಜರ್ಮೆಂಟ್ನ ನೋಡ್ಕೊಳ್ಳಿ ನೀವು. 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು, ಹಾಗೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು, ಹಾಗೆ ಅರ್ಧ ಕಪ್ಪು ಅಥವಾ 3/4 ಕಪ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಕೊತಾ ಇದ್ದೀವಿ. ನೀವು ಇದೇ ರೀತಿ ಮೆಜರ್ಮೆಂಟಲ್ಲಿ ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ರೊಟ್ಟಿ ಚೆನ್ನಾಗಿ ಬರುತ್ತೆ. ಹಾಗೆ ಆವಾಗಲೇ 1 ಕಪ್ ಎತ್ತಿಟ್ಟಿದ್ವಿ ಅಲ್ವಾ ಹೆಸರು ಬೇಳೆ, ಅದನ್ನು ಕೂಡ ಹಾಕ್ಕೊತಾ ಇದ್ದೀವಿ. ಈ ರೀತಿ ಹೆಸರು ಬೇಳೆನ ಹಾಕೋದ್ರಿಂದ ನಿಜವಾಗ್ಲೂ ರೊಟ್ಟಿಯಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಬಾಯಿಗೆ. ಹಾಗೆ 1 ಹಿಡಿಯೋಷ್ಟು ಅಥವಾ 1 ಕಪ್ ಆಗುವಷ್ಟು ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀವಿ. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಅಥವಾ ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಕೂಡ ನೀವು ಹಾಕೊಬೋದು. ತುಂಬಾ ಹೆಲ್ದಿಯಾಗಿರುತ್ತೆ. ಹಾಗೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀವಿ. ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ, ಯಾಕಂತಂದರೆ ರೊಟ್ಟಿ ಬಳಿಯೋದಕ್ಕೆ ಈಸಿ ಆಗುತ್ತೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀರನ್ನು ಹಾಕದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ರುಬ್ಬಬೇಕಾದ್ರೆ ನೀರನ್ನು ಹಾಕ್ಕೊಂಡೇ ರುಬ್ಬಬೇಕು, ಯಾಕಂತಂದರೆ ಅಲ್ಲೇ ನೀರು ಹಾಕ್ಬಿಟ್ಟು ತೆಳ್ಳಗಾಗ್ಬಿಟ್ರೆ ಇಲ್ಲಿ ರೊಟ್ಟಿ ಹಿಟ್ಟೆಲ್ಲ ಹಾಕಿ ಮಿಕ್ಸ್ ಮಾಡಬೇಕಾದ್ರೆ ತುಂಬ ತೆಳುವಾಗಿ ಬಂದುಬಿಡುತ್ತೆ. ಅದಕ್ಕೆ ಗಟ್ಟಿ ಪೇಸ್ಟಾಗಿಯೇ ರುಬ್ಕೊಬೇಕು. ಈ ಟೈಮಲ್ಲಿ ಬೇಕಂದರೆ ನೀರನ್ನು ಸ್ವಲ್ಪ ಹಾಕ್ಕೊಂಡು, ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಾತ್ರ ಅದನ್ನು ಹಿಟ್ಟನ್ನು ಕಲಿಸ್ಕೊಬೇಕಾಗತ್ತೆ. ನಿಮಗೆ ಗೊತ್ತಿರುತ್ತೆ, ಈ ಥರ ಸೊಪ್ಪುಗಳನ್ನ ಯೂಸ್ ಮಾಡ್ಕೊಂಡು ನಾವು ರೊಟ್ಟಿ ಮಾಡ್ಕೊಂಡು ತಿನ್ನೋದ್ರಿಂದ ನಿಜವಾಗ್ಲೂ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗೆ ಯಾರಾದರೂ ಡಯಟ್ ಮಾಡೋರಾದರೆ ಅಥವಾ ಆರೋಗ್ಯ ತುಂಬ ಚೆನ್ನಾಗಿರಬೇಕು ಅಂತ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಈ ಥರ ರೊಟ್ಟಿ ಮಾಡ್ಕೊತೀನಿ. ಮೆಂತ್ಯ ಸೊಪ್ಪು ತಿನ್ನಲ್ಲ ಅಂದವರು ಕೂಡ ಈ ಥರ ರೊಟ್ಟಿ, ಬಿಸಿ ರೊಟ್ಟಿ, ಕಾಯಿ ಚಟ್ನಿ, ತುಪ್ಪ ಮಾಡ್ಕೊಂಡು ಕೊಟ್ಟರೆ ಯಾರು ತಿನ್ನಲ್ಲ ಹೇಳಿ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಸಾಕು. ಉಂಡೆ ಮಾಡಿದ್ರೆ ಉಂಡೆ ಹಾಕಬೇಕು, ಅಲ್ಲಿವರೆಗೂ ನೀವು ಹಿಟ್ಟನ್ನು ನೀಟಾಗಿ ಕಲಿಸ್ಕೊಬೇಕಾಗತ್ತೆ. ಜಾಸ್ತಿ ನೀರನ್ನು ಹಾಕಿ ಕಲ್ಸೋಕೆ ಹೋಗಬೇಡಿ. ಇವಾಗ ನಾವು ತವನ ಇಟ್ಟು ಕಾಯೋಕ್ಕೆ ಇಟ್ಟಿದ್ದೀವಿ. ತವ ಕಾಯ್ತಾ ಇರುತ್ತೆ. ಇವಾಗ ಬಟರ್ ಪೇಪರ್ನ ತೊಗೊಂಡಿದ್ದೀವಿ. ಬಟರ್ ಪೇಪರ್ ತುಂಬಾ ಇಂಪಾರ್ಟೆಂಟ್, ಯಾಕಂತಂದರೆ ರೊಟ್ಟಿ ಹಾಕೋದಕ್ಕೆ ತುಂಬ ಸುಲಭ ಮಾಡ್ಕೊಡುತ್ತೆ ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀವಿ. ಇವಾಗ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಉಂಡೆನ ಮಾಡ್ಕೊಬೋದು. ನಿಮಗೆ ತೆಳುವಾಗಿ ಬೇಕಂತಂದರೆ ಸ್ವಲ್ಪ ಜಾಸ್ತಿ ಉಂಡೆನ ಮಾಡ್ಕೊಬೋದು, ಅಂದರೆ ದಪ್ಪದಾಗಿ ಉಂಡೆನ ಮಾಡ್ಕೊಬೋದು. ನಾರ್ಮಲ್ ಸೈಜಲ್ಲಿ ಬೇಕಂತಂದರೆ ಇಷ್ಟು ದಪ್ಪ ಉಂಡೆನ ಮಾಡ್ಕೊಂಡು ಸ್ವಲ್ಪ ಎಣ್ಣೆನ ಕೈಗೆ ಗ್ರೀಸ್ ಮಾಡ್ಕೊಂಡು ಸಾಫ್ಟಾಗಿ ತಟ್ಟಬೇಕಾಗತ್ತೆ. ಸರಿನಾ? ಈ ಥರ ಮಾಡೋದ್ರಿಂದ ತುಂಬ ಈಸಿಯಾಗಿ ನಾವು ರೊಟ್ಟಿನ ಆರಾಮಾಗಿ ಬಳ್ಕೊಬೋದು. ಹಾಗೆ ಎಲ್ಲೂ ಕೂಡ ಬ್ರೇಕ್ ಆಗೋಲ್ಲ. ಬಿಗಿನರ್ಸ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಬಟರ್ ಪೇಪರ್ನ ಯೂಸ್ ಮಾಡ್ಕೊಳ್ಳಿ, ಯಾಕಂತಂದರೆ ರೊಟ್ಟಿ ಹಾಕೋದು ತುಂಬ ಸುಲಭ ಆಗುತ್ತೆ. ನೋಡ್ತಿದ್ದೀರಲ್ವ, ಈ ರೀತಿ ನಾವು ಎಣ್ಣೆನ ಹಚ್ಕೊಂಡು ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀವಿ, ಅಂದರೆ ಒಬ್ಬಟ್ಟು ತರ್ತೀವಲ್ಲ ಆ ರೀತಿ. ಇದನ್ನು ಇವಾಗ ಕಂಪ್ಲೀಟ್ ತವದ ಮೇಲೆ ಹಾಕ್ತೀವಿ. ರೊಟ್ಟಿ ಬೆಂದಾದಮೇಲೆ ಆಟೋಮೆಟಿಕ್ಕಾಗಿ ಪೇಪರ್ ಈಸಿಯಾಗಿ ನಾವು ಎತ್ಕೊಬೋದು. ಸೊ 1-2 ನಿಮಿಷ ರೊಟ್ಟಿ ತವದ ಮೇಲೆ ಇರಲಿ, ಹಾಗೆ ಪೇಪರ್ ಕೂಡ ಇರಲಿ, ಈಸಿಯಾಗಿ ಬಂದುಬಿಡುತ್ತೆ ಪೇಪರು. ಅದೇನು ರಿಸ್ಕ್ ಅನಿಸಲ್ಲ. ಇವಾಗ ಇದ್ರ ಮೇಲೆ ತುಪ್ಪ, ಬೆಣ್ಣೆ ಅಥವಾ ಎಣ್ಣೆ ಯಾವುದಾದ್ರೂ ಹಾಕೊಬೋದು. ನೀವು ಒಂದು ಸ್ವಲ್ಪ ಹಾಕ್ಕೊಂಡು ಅದನ್ನು ನೀಟಾಗಿ ಚೆನ್ನಾಗಿ 2 ಸೈಡ್ ಬೇಯಿಸ್ಕೊಂಡ್ರೆ ನಿಜ ಹೇಳ್ತೀನಿ ಸಖತ್ತಾಗಿರುತ್ತೆ. ಹಾಗೆ ಇದೇ ರೀತಿನೇ ಇನ್ನೂ ಒಂದು ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಇನ್ನೂ ಒಂದು ರೀತಿ ರೊಟ್ಟಿನೂ ಕೂಡ ಮಾಡ್ಬೋದು. ಅದಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ನ ಹಾಕಿದ್ರೆ ನಿಜ ಹೇಳ್ತೀನಿ ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂತ ನೀವು ಮಾಡೋ ಸಬ್ಸ್ಕ್ರೈಬ್ ನನಗೆ ನಿಜವಾಗ್ಲೂ ತುಂಬಾ ಮ್ಯಾಟರ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಇನ್ನಷ್ಟು ಮೋಟಿವೇಟ್ ಆಗಿ ನಿಮಗೆ ಬ್ರೇಕ್ಫಾಸ್ಟ್ ರೆಸಿಪಿ, ಡಿನ್ನರ್ ರೆಸಿಪಿ, ಮಧ್ಯಾಹ್ನ ಊಟಕ್ಕೆ ಯಾವುದೆಲ್ಲ ಹೊಸ ರೆಸಿಪೀಸ್ನ ತೋರ್ಸೋಕ್ಕಾಗುತ್ತೋ ಎಲ್ಲ ರೆಸಿಪೀಸ್ನೂ ಕೂಡ ತೋರಿಸ್ತೀವಿ. ಸೊ ನಿಮ್ಮ ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. 2 ಸೈಡ್ ಕೂಡ ರೊಟ್ಟಿನ ಚೆನ್ನಾಗಿ ಬೇಯಿಸ್ಬಿಟ್ಟು ಇವಾಗ ಎತ್ತಿಟ್ಕೊತಾ ಇದ್ದೀವಿ.
ಇನ್ನೂ ಒಂದು ರೊಟ್ಟಿ ಮಾಡಿದ್ವಲ್ಲ ಅದನ್ನು ಕೂಡ ಇದೇ ಥರ ತವದ ಮೇಲೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು. ಹೆಲ್ದಿಯಾಗಿರುತ್ತೆ. ಖಂಡಿತವಾಗ್ಲೂ ನೀವು ಟೇಸ್ಟ್ ಮಾಡ್ಬೋದು ಅಥವಾ ಟ್ರೈ ಮಾಡ್ಬೋದು. ನೀವು ಟ್ರೈ ಮಾಡಿದ್ರೆ ನಿಜವಾಗ್ಲೂ ವಾರದಲ್ಲಿ ಒಂದು 2ರಿಂದ 3 ಸಲ ಈ ರೊಟ್ಟಿನ ಮಾಡ್ಕೊಂಡು ತಿಂತೀರಾ. ಈ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಅಂದರೆ ಬಿಸಿ ಬಿಸಿ ರೊಟ್ಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಗೆ ಸೈಡಲ್ಲಿ ಹಸಿ ಕಾಯಿ ಚಟ್ನಿ ಹಾಕ್ಕೊಂಡು ತಿಂತಿದ್ರೆ ಸಖತ್ತಾಗಿರುತ್ತೆ. ನೀವಂತೂ 1, 2, 3 ತಿಂತಾನೇ ಇರ್ತೀರ ರೊಟ್ಟಿನ. ನೋಡಿ ಇನ್ನೂ ಒಂದು ರೊಟ್ಟಿನ ಕೂಡ ಮಾಡಿ ತೋರಿಸ್ತಾ ಇದ್ದೀವಿ. ಇದೇ ರೀತಿ ನಿಧಾನಕ್ಕೆ ಈಸಿಯಾಗಿ ತೊಟ್ಕೊಬೋದು. ಇದ್ರ ಮೇಲೆ ನಾವು ಬಿಳಿ ಎಳ್ಳನ್ನು ಹಾಕಿ ಚೆನ್ನಾಗಿ ಅದನ್ನು ಕೂಡ ರೋಸ್ಟ್ ಮಾಡಿ ಬೇಯಿಸೋದ್ರಿಂದ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಇಲ್ಲಿ ಹಸಿ ಎಳ್ಳನ್ನೇ ಹಾಕ್ಬಿಟ್ಟು ನಾವು ನೀಟಾಗಿ ಹೊತ್ಕೊಂಡ್ವಿ. ನೋಡಿ ಈ ಥರ ಮೇಲ್ಗಡೆ ಮಾತ್ರ ಎಳ್ಳನ್ನು ಹಾಕಿ ಚೆನ್ನಾಗಿ ಅದನ್ನು 2 ಸೈಡ್ ಬೇಯಿಸ್ಕೊಬೇಕು. ಒಂದು ಸೈಡ್ ಎಳ್ಳನ್ನು ಹಾಕಿದ್ರೆ ಸಾಕು. ಈ ಥರ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ಹೆಲ್ದಿ ಎಲ್ಲನೂ ಚೆನ್ನಾಗಿರುತ್ತೆ ಆಯಿತಾ. ಈ ಥರ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸೊ ನಾವಿವತ್ತು ಹೇಳ್ಕೊಂಡ್ಕೊಟ್ಟೆ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯಾಕಂತಂದರೆ ಆರೋಗ್ಯಕರವಾದ ರೆಸಿಪಿ ಇದು. ಸೊ ನೀವು ಮನೇಲಿ ಟ್ರೈ ಮಾಡಿ. ಇದ್ರ ಜೊತೆಗೆ ನೀವು ಸಬ್ಬಕ್ಕಿ ಸೊಪ್ಪನ್ನು ಕೂಡ ಯೂಸ್ ಮಾಡ್ಬೋದು. ಸಬ್ಬಕ್ಕಿ ಸೊಪ್ಪಿಲ್ಲ ಅಂತಂದರೆ ಮೆಂತ್ಯ ಸೊಪ್ಪಲ್ಲೇ ಮಾಡ್ಕೊಬೋದು. ಅಥವಾ ನಿಮಗೆ ರೊಟ್ಟಿ ಮೇಲೆ ನಾವು ಎಣ್ಣೆ ಹಾಕೋದು ಬೇಡ ಅಂತಂದರೆ ಖಂಡಿತವಾಗ್ಲೂ ನೀವು ಇಷ್ಟಪಡೋ ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಹಾಕ್ಕೊಂಡು ಆರಾಮಾಗಿ ಮಾಡ್ಕೊಬೋದು. ಇಷ್ಟೇ, ತುಂಬ ಸಿಂಪಲ್ ಆಗಿರುತ್ತೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.